ಚರಿತ್ರೆ ಅಂತ ತಗೊಳ್ಳೋದಾದ್ರೆ 16 ಚರಿತ್ರೆ ಬುಕ್ ನಮಗೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತೆ. 16ರಲ್ಲಿ 108 ವರ್ಷನ್ಸ್ ಇದಾವೆ. ಸೊ ಈ ಅದಾದ್ಮೇಲೆ ಮನುಷ್ಯರಿಗೆ ಬಂದ್ಮೇಲೆ 1000 ವರ್ಷ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಲ್ಲ. ಸೊ ಹೆಂಗೆ ಇದನ್ನೇ ಕನ್ವಿನ್ಸ್ ಮಾಡ್ಕೊಡ್ರಿ ಅಂದ್ರೆ ಇವ್ರ ಹತ್ರ ಅಲ್ಲ, ನಮ್ಮ ಕತೆಗೆ ಏನ್ ಬೇಕನ್ನೋದು ಗೊತ್ತಿರುತ್ತಲ್ವಾ. ನಮ್ಮ ಕಥೆಯ ಸ್ಟ್ರಕ್ಚರ್ ಆದಾಗ ಆಬ್ವಿಯಸ್ ಆಗಿ ನಾವು ಈ ಕಥೆಯಲ್ಲಿ ಏನ್ ತರ್ಬೋದು ಅನ್ನೋದು ಗೊತ್ತಿರುತ್ತೆ. ಅದನ್ನ ಮೀರಿ ಸುಮ್ಮನೆ ಏನೋ ಇದು ಇಂಟ್ರೆಸ್ಟಿಂಗ್ ಇದೆ ಅಂತ ತೋರ್ಸಕ್ಕಾಗಲ್ವಲ್ಲ. ಕತೆಗೆ ಅದು ಯೂಸ್ ಆಗಲ್ಲ, ಆ ಕಂಟೆಂಟು ಕನ್ವೆ ಆಗಲ್ಲ ಅನ್ನೋ ಥರ ಆಗುತ್ತೆ. ಸೊ ಹಂಗಾಗಿ ಯಾವತ್ತು ಈ ಕತೆಗೆ ಏನು ಬೇಕು ಅದಕ್ಕೆ ಬೇಕಾಗಿರುವಂಥದ್ದೆಲ್ಲ ರಿಸರ್ಚ್ಗಳನ್ನ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ರುಕ್ಮಿಣಿ, ನೀವು ಹೇಳಿ ಅಂದ್ರೆ ಸರ್ಗಂತೂ ಈಸಿ ಆ ಭಾಷೆ ಅಡಾಪ್ಷನ್ ಇರ್ಬೋದು, ಬಿಕಾಸ್ ಅವ್ರು ಅಲ್ಲೇ ಅದೇ ಕತೆಗಳ ಜೊತೆಗೆ ಜೀವಿಸ್ತಾ ಬಂದವರು. ನೀವು ಹೇಗೆ ನಿಮ್ಮ ಪಾತ್ರಕ್ಕೆ ರೆಡಿ ಆಗ್ತಾ ಇದ್ರಿ ಅದನ್ನ ಹೇಳಿ. ಸೊ ಪಾತ್ರಕ್ಕೆ ಅಂದರೆ ಆ ಫಿಸಿಕಲ್ ಸ್ಕಿಲ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ನಲ್ಲ, ಅದು ಟ್ರೈನಿಂಗ್ ಇತ್ತು. ಇವರು ಟೀಚರ್ಸ್ ಇದ್ದರು, ಹೇಳ್ಕೊಡ್ತಾ ಇದ್ರು ಅದೆಲ್ಲ. ಡೈಲೆಕ್ಟ್ ಸ್ವಲ್ಪ ಐ ಹ್ಯಾಡ್ ಟು ವರ್ಕ್ ಆನ್ ಇಟ್. ಬಟ್ ಐ ಥಿಂಕ್ ಅದು ನಾವು ಕುಂದಾಪುರದಲ್ಲೇ ಶೂಟ್ ಮಾಡಿದ್ದು ಅಥವಾ ಕೆರಡಿ ಹತ್ರ ಎಲ್ಲ ಶೂಟ್ ಮಾಡಿದ್ದು, ಅದು ತುಂಬ ಹೆಲ್ಪ್ ಆಯಿತು. ಬಿಕಾಸ್ ನಾವು ಆ ಒಂದು ಊರು, ಆ ಡಿಸ್ಟ್ರಿಕ್ಟಲ್ಲೇ ಇಮರ್ಸ್ ಆಗಿಬಿಟ್ರೆ, ಅಂದರೆ ಎಲ್ಲರೂ ಸುತ್ತಮುತ್ತ ಆ ಥರ ಡೈಲೆಕ್ಟಲ್ಲೇ ಮಾತಾಡ್ತಿರ್ತಾರೆ. ಸೊ ನಾವು ಶೂಟಿಂಗ್ ಅಲ್ಲದೆ ಕೂಡ ಜಸ್ಟ್ ಜನರಲಿ ಅಲ್ಲಿ ಕೂತಿದ್ದಾಗ ಅಥವಾ ಆಫ್ ಡೇಸಲ್ಲಿ ಎಲ್ಲ ಅದೇ ಆ್ಯಕ್ಸೆಂಟ್ನ ಕೇಳ್ತಾ ಇರ್ತೀವಿ. ಸೊ ಅದು ಅಭ್ಯಾಸ ಆಗೋಗುತ್ತೆ. ಸೊ ಐ ಥಿಂಕ್ ಅಲ್ಲಿ ಪೂರ್ತಿಯಾಗಿ ಅಲ್ಲೇ ಶೂಟ್ ಮಾಡಿದ್ದು ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ನನಗೆ ಆ ಡೈಲೆಕ್ಟ್ ವಿಷಯದಲ್ಲಿ.